ಸ್ನೇಹಿತರೆ ನಮಸ್ತೆ. ಕಳೆದ ತರಗತಿಯಲ್ಲಿ ನಾವು ಮುಂಬರುವಂತಹ KS ಪರೀಕ್ಷೆಗೆ ಪೂರಕವಾದಂತಹ ಕೆಲವೊಂದಿಷ್ಟು ಅಂಶಗಳನ್ನು ಎಕನಾಮಿಕ್ ಸರ್ವೆ ಆಗಿರ್ಬೋದು, ಯಾವುದಾದ್ರೂ ಹೊಸ ಸ್ಕೀಮ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಇಂದಿನ ಈ ಒಂದು ತರಗತಿಯಲ್ಲಿ ಕೂಡ ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಕರ್ನಾಟಕದ ಭೂಪ್ರದೇಶ ಬಂದ್ಬಿಟ್ಟು 1,91,791 ಚದರ ಕಿಲೋಮೀಟ್ರ್. ಕರ್ನಾಟಕದ ಒಂದು ವ್ಯಾಪ್ತಿ ವಿಸ್ತೀರ್ಣ ಅಂತಕ್ಕಂಥದ್ದಾಗ್ತದೆ. ಅದೇ ರೀತಿ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲನ್ನು ನಾವು ನೋಡ್ತಾ ಬಂದಾಗ 5.83%. 5.83% ಕರ್ನಾಟಕದ ಭೂಪ್ರದೇಶ ಅಂತೇಳಿ ನಾವು ನೋಡ್ಬೋದು. ಅದೇ ರೀತಿ ಜನಸಂಖ್ಯೆಯಲ್ಲಿ ಬಂದಾಗ ನಾವು 9ನೇ ಸ್ಥಾನವನ್ನು, ಜನಸಂಖ್ಯೆಯಲ್ಲಿ ಬಂದಾಗ 9th ಪ್ಲೇಸನ್ನು ನಾವು ಪಡಿತೀವಿ. ಅದೇ ರೀತಿ ಭಾರತದ ಜನಸಂಖ್ಯೆಯಲ್ಲಿ ಶೇಕಡಾವಾರು ಎಷ್ಟು ನಮ್ಮದು ಕಾಂಟ್ರಿಬ್ಯೂಷನ್ ಅಂತಕ್ಕಂಥದ್ದು ಇದೆ ಅಂತಂದಾಗ 5.05%. 5.05%. ಈ ಡಾಟಾ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ, ಅದನ್ನು ನೋಡ್ತಾ ಹೋಗಿ ಸ್ನೇಹಿತರೆ. ಹಾಗಾದರೆ ರಾಜ್ಯದ ಒಟ್ಟು ಬಜೆಟ್ ಗಾತ್ರ ಈ ಸರಿ 2024ರಲ್ಲಿ ಮಂಡಿಸಿರ್ತಕ್ಕಂತಹ ಬಜೆಟ್ನ ಒಟ್ಟು ಗಾತ್ರ ಬಂದ್ಬಿಟ್ಟು 3,71,383 ಕೋಟಿ ರೂಪಾಯಿಗಳ ಒಂದು ಗಾತ್ರವನ್ನು ಒಳಗೊಂಡಂಥದ್ದು ಆಗ್ತದೆ. ಹಾಗಾದರೆ ಈ ಬಜೆಟ್ನಲ್ಲಿ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅಮೌಂಟನ್ನು ಕೊಡ್ತಾ ಬಂದರು ಅಂತೇಳಿ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ಶಿಕ್ಷಣಕ್ಕಾಗಿ 44,422 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 34,406 ಕೋಟಿ. ಅದೇ ರೀತಿ ಇಂಧನ ಬಂದ್ಬಿಟ್ಟು 23,159 ಕೋಟಿ. ಗ್ರಾಮೀಣಾಭಿವೃದ್ಧಿ 21,160 ಕೋಟಿ. ಅದೇ ರೀತಿ ಒಳಾಡಳಿತ ಮತ್ತು ಸಾರಿಗೆಗೆ ಬಂದಾಗ 19,777 ಕೋಟಿ. ಅದೇ ರೀತಿಯಾಗಿ ನೀರಾವರಿ ಬಂದ್ಬಿಟ್ಟು 19,179 ಕೋಟಿ. ಅದೇ ರೀತಿ ನಗರಾಭಿವೃದ್ಧಿಗೆ 18,155 ಕೋಟಿ. ಇವುಗಳನ್ನು ಅನುಕ್ರಮವಾಗಿ ನೆನಪಿಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗಿ ಸ್ನೇಹಿತರೆ. ಶಿಕ್ಷಣಕ್ಕೆ ಈ ಬಾರಿ ಒಂದು ಬಜೆಟ್ನಲ್ಲಿ ಅತಿ ಹೆಚ್ಚಿನ ಒಂದು ಅನುದಾನವನ್ನು ನೀಡಿರೋದನ್ನು ನಾವು ಕಾಣ್ಬೋದು. ಇಲ್ಲಿ ತಾವು ಗಮನಿಸ್ಬೋದು, ಒಂದು ಅನುಕ್ರಮವಾಗಿ ಶಿಕ್ಷಣಕ್ಕೆ ಬಂದ್ಬಿಟ್ಟು 44,422 ಕೋಟಿ ರೂಪಾಯಿಗಳನ್ನು, ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ 34,406 ಕೋಟಿ ರೂಪಾಯಿಗಳನ್ನು, ಇಂಧನಕ್ಕೆ ಬಂದಾಗ 23,159 ಕೋಟಿ. ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಬಂದ್ಬಿಟ್ಟು 21,160 ಕೋಟಿ ರೂಪಾಯಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ಬೋದು. ಇಲ್ಲಿ ಶಿಕ್ಷಣಕ್ಕಾಗಿ ಒಟ್ಟು ಬಜೆಟ್ನ 12%, 12% ಏನು ಮಾಡಿದ್ದಾರೆ ಅಂತಂದರೆ ಶಿಕ್ಷಣಕ್ಕಾಗಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ 9%, ಈ ಬಜೆಟ್ನಲ್ಲಿ ಅಲಾಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಂಧನಕ್ಕೆ ಬಂದಾಗ 6%, 6% ಇಂಧನಕ್ಕಾಗಿ ಕೊಟ್ಟಿದ್ದಾರೆ. ಗ್ರಾಮೀಣಾಭಿವೃದ್ಧಿಗೆ ಬಂದುಬಿಟ್ಟು 5%, ಗ್ರಾಮೀಣಾಭಿವೃದ್ಧಿ 5% ಅಲಾಟ್ ಮಾಡಿದ್ದಾರೆ. ನೆಕ್ಸ್ಟು ಸಾರಿಗೆಗೆ ಬಂದಾಗ ಸಾರಿಗೆಗೂ ಕೂಡ 5% ಅಲಾಟ್ ಮಾಡಿರ್ತಕ್ಕಂಥದ್ದು ನಾವು ಕಾಣ್ಬೋದು. ನೆಕ್ಸ್ಟು ನೀರಾವರಿಗೆ ಬಂದಾಗ ನೀರಾವರಿಗೂ ಕೂಡ 5% ಈ ಬಜೆಟ್ನಲ್ಲಿ ನೀಡಿದ್ದಾರೆ. ನೆಕ್ಸ್ಟು ನಗರಾಭಿವೃದ್ಧಿ ಬಂದ್ಬಿಟ್ಟು ಇದು ಕೂಡ 5% ಅಲಾಟ್ ಮಾಡಿದ್ದಾರೆ. ಈ ರೀತಿಯಾಗಿ ಏನು ಮಾಡ್ತಾರೆ ಅಂತಂದರೆ ಬಜೆಟನ್ನು ಅಲೋಕೇಶನ್ ಮಾಡಿದ್ದಾರೆ. ಇದು ತಮಗೆ ಗೊತ್ತಿರಲಿ. ಹಾಗಾದರೆ ಮುಂದುವರಿತಾ ನಾವು ಇಲ್ಲಿ ನೋಡ್ತಾ ಬಂದಾಗ ಸ್ನೇಹಿತರೆ, ಕೇಂದ್ರ ಸರ್ಕಾರದ ಭಾರತ್ ಬ್ರ್ಯಾಂಡ್ ರಸಗೊಬ್ಬರ ಮತ್ತು PM ಪ್ರಣಮ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಕೃಷಿಯಲ್ಲಿ ರಸಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಭಾರತ್ ಬ್ರ್ಯಾಂಡ್ ರಸಗೊಬ್ಬರ, ಅದೇ ರೀತಿ PM ಪ್ರಣಮ್ ಯೋಜನೆ ಅಂತಕ್ಕಂಥದ್ದನ್ನು ಜಾರಿಗೆ ತೊಗೊಂಡಿದೆ. ಇದು ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಅದೇ ರೀತಿ ಧ್ರುವೀಕೃತ ನ್ಯಾನೋ ಯೂರಿಯಾ ಮತ್ತು DAP ಗೊಬ್ಬರದ ಘಟಕಗಳನ್ನು ಎಲ್ಲಿ ಆರಂಭ ಮಾಡಿದ್ದಾರೆ ಅಂತೇಳಿ ಕೇಳ್ತಾ ಇದ್ದಾರೆ. ಗುಜರಾತ್ನ ಕಲೋಲ್ ಅಂತಕ್ಕಂಥದ್ದು, ಅದೇ ರೀತಿ ಕರ್ನಾಟಕದ ದೇವನಹಳ್ಳಿ. ನೆಕ್ಸ್ಟು ತೊಗರಿ ಬೆಳೆಗೆ ಇತ್ತೀಚೆಗೆ ಕಾಣಿಸಿಕೊಂಡಂತಹ ರೋಗ ಯಾವುದು ಅಂತಂದರೆ ನೆಟ್ಟೆ ಅಂತಕ್ಕಂತಹ ರೋಗ ಕಾಣಿಸಿಕೊಂಡಿದೆ. ಅದು ಕೂಡ ತಮಗೆ ಗೊತ್ತಿರಲಿ. ಸೆಂಟ್ರಲ್ ಫುಡ್ ಪಾರ್ಕ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರ್ತಕ್ಕಂಥದ್ದು ಮೈಸೂರಿನಲ್ಲಿ. ಅದೇ ರೀತಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬಂದ್ಬಿಟ್ಟು ಬೆಂಗಳೂರು. ನೆಕ್ಸ್ಟು ರಾಷ್ಟ್ರೀಯ ಡೈರಿ ಸಂಶೋಧನಾ ಸಂಸ್ಥೆ ಬಂದ್ಬಿಟ್ಟು ಅದು ಕೂಡ ಬೆಂಗಳೂರು ಆಗ್ತದೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಸಾಂಬಾರು ಪದಾರ್ಥಗಳ ಸಂಶೋಧನಾ ಸಂಸ್ಥೆ ಬಂದ್ಬಿಟ್ಟು ಮಡಿಕೇರಿ. ನೆಕ್ಸ್ಟು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಬಂದ್ಬಿಟ್ಟು ಇದು ಮಂಗಳೂರು. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಬಂದ್ಬಿಟ್ಟು ಮಂಗಳೂರು. ಅದೇ ರೀತಿ ಗೇರು ಸಂಶೋಧನಾ ನಿರ್ದೇಶನಾಲಯ ಬಂದ್ಬಿಟ್ಟು ಪುತ್ತೂರು. ಏನು ನಾವು ಗೇರು ಬೀಜ ಅಂತೇಳಿ ಕರಿತೀವಲ್ಲ, ಅದರ ಒಂದು ಸಂಶೋಧನಾ ಸಂಸ್ಥೆ ಬಂದ್ಬಿಟ್ಟು ಪುತ್ತೂರು. ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣೀಕರಣ ಸಂಸ್ಥೆ ಬಂದ್ಬಿಟ್ಟು ಬೆಂಗಳೂರು. ಕರ್ನಾಟಕ ರಾಜ್ಯ ಸಾವಯವ ಪ್ರಮಾಣೀಕರಣ ಸಂಸ್ಥೆ, ಬೀಜ ಮತ್ತು ಸಾವಯವ ಪ್ರಮಾಣೀಕರಣ ಸಂಸ್ಥೆ ಬಂದ್ಬಿಟ್ಟು ಬೆಂಗಳೂರು. ಇದು ಕೂಡ ತಮಗೆ ಗೊತ್ತಿರಲಿ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದುವರಿದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ಇಲ್ಲಿ ಗಮನಿಸ್ತಾ ಹೋಗಿ
ರೈತ ಸಿರಿ ಯೋಜನೆ ಬಂದ್ಬಿಟ್ಟು ರೈತರಿಗೆ ಸಿರಿಧಾನ್ಯ ಬೆಳೆಯಲು ಪ್ರೋತ್ಸಾಹವನ್ನು ನೀಡುವ ಯೋಜನೆ ಆಗಿದೆ. ಸೊ ಎಷ್ಟು ಪ್ರತಿ ಹೆಕ್ಟರ್ಗೆ 10 ಲಕ್ಷ ರೂಪಾಯಿನಂತೆ ಸಹಾಯಧನವನ್ನು ಕೊಡ್ತಾರೆ. ಸೊ ಅಂದರೆ ರೈತ ಸಿರಿ ಬಂದ್ಬಿಟ್ಟು ಸಿರಿಧಾನ್ಯ ಬೆಳೆಗೆ ಒಂದು ಪ್ರೋತ್ಸಾಹವನ್ನು ಕೊಡುವ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತೊಗೊಂಬಂದಿದ್ದಾರೆ. ಸೊ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತೇಳಿ ನಾವು 2023 ಘೋಷಣೆ ಮಾಡ್ತೀವಿ. ಅದೇ ರೀತಿ ಸಿರಿಧಾನ್ಯ ಗೀತೆ ಬಂದ್ಬಿಟ್ಟು ಫಾಲ್ಗುನಿ ಶಾ ಅವರು ರಚನೆ ಮಾಡಿರ್ತಕ್ಕಂತಹ ಸೊ ಅಂಬಡೆನ್ಸ್ ಇನ್ ಮಿಲೆಟ್ಸ್ ಅಂತಕ್ಕಂತಹ ಒಂದು ಗೀತೆ ಸೊ ಪ್ರಸಿದ್ಧಿ ಆಗ್ತದೆ. ಇದನ್ನು ರಚನೆ ಮಾಡಿದವರು ಸೊ ಫಾಲ್ಗುನಿ ಶಾ ಅಂತಕ್ಕಂಥವ್ರು, ಅದು ತಮ್ಗೆ ಗೊತ್ತಿರಲಿ. ರೈತ ಸಂಜೀವಿನಿ ಯೋಜನೆ ಬಂದ್ಬಿಟ್ಟು ರೈತರು ಕೃಷಿ ಕಾರ್ಯದಲ್ಲಿ ತೊಡಗಿರುವ ಸಂದರ್ಭದಲ್ಲಿ ಸೊ ಆಕಸ್ಮಿಕವಾಗಿ ಮರಣ ಹೊಂದಿದರೆ ಅಥವಾ ಶಾಶ್ವತ ಅಂಗವಿಕಲತೆ ಹೊಂದಿದಲ್ಲಿ 10,000ರಿಂದ ಸೊ 1,00,000ವರೆಗೆ ಸೊ ಪರಿಹಾರ ಧನವನ್ನು ವಿತರಣೆ ಮಾಡ್ತಾರೆ. ಸೊ ರೈತ ಸಂಜೀವಿನಿ ಅಂತಕ್ಕಂಥದ್ದು ಸೊ ಹೆಸರೇ ಹೇಳ್ತಾ ಇದೆ, ರೈತರಿಗೆ ಸಂಬಂಧಪಟ್ಟಂತಹ ಇದೊಂದು ಸ್ಕೀಮ್ ಆಗ್ತದೆ. ಸೊ ಆಕಸ್ಮಿಕವಾಗಿ ಮರಣ ಹೊಂದಿದರೆ ಅಥವಾ ಶಾಶ್ವತವಾಗಿ ಅಂಗವಿಕಲರಾದರೆ 10,000ದಿಂದ 1,00,000ವರೆಗೆ ಏನು ಮಾಡ್ತಾರೆ ಅಂತಂದರೆ ಅವರಿಗೆ ಪರಿಹಾರವನ್ನು ಕೊಡ್ತಾರೆ. ಅದೇ ರೀತಿ ತೋಟಗಾರಿಕಾ ಇಲಾಖೆಯನ್ನು ಪ್ರತ್ಯೇಕ ಇಲಾಖೆಯನ್ನಾಗಿ ಘೋಷಣೆ ಮಾಡಿದ ದೇಶದ ಮೊದಲ ರಾಜ್ಯ ಯಾವುದು ಅಂತಂದರೆ ಸೊ ಕರ್ನಾಟಕ. ಗೊತ್ತಿರಲಿ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದೇ ರೀತಿ ಹಸಿರು ಸ್ಕೀಮ್, ಸೊ ಹಾರ್ಟಿಕಲ್ಚರ್ ಅಪ್ಲಿಕೇಶನ್ ಫಾರ್ ಸ್ಕೀಮ್ ಇಂಪ್ಲಿಮೆಂಟೇಷನ್ ಆ್ಯಂಡ್ ರೆಗ್ಯುಲೇಟಿಂಗ್ ಯುಟಿಲೈಸೇಷನ್ ಫಾರ್ ಫಂಡ್ಸ್ ಅಂತಕ್ಕಂಥದ್ದು. ಸೊ ಇದರ ಒಂದು ವಿಸ್ತೃತ ರೂಪ ಕೇಳುವಂಥ ಸಾಧ್ಯತೆ ಇರ್ತದೆ. ಸೊ ಇದನ್ನು ಗಮನಿಸಿ ಸ್ನೇಹಿತರೆ. ಅಂದರೆ ಇದು ಯಾವುದಕ್ಕಾಗಿ ಇದನ್ನು ಜಾರಿಗೆ ತೊಗೊಂಬಂದಿದ್ದಾರೆ ಅಂತೇಳಿ ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ತೋಟಗಾರಿಕಾ ಇಲಾಖೆಯ ಯೋಜನೆಗಳನ್ನು ಅನುಷ್ಠಾನ ಕಾರ್ಯದಕ್ಷತೆ ಹೆಚ್ಚಿಸಲು ಫಲಾನುಭವಿ ಆಧಾರಿತ ಯೋಜನೆಗಳನ್ನು ನಿರ್ವಹಿಸಲು ಹಸಿರು ತಂತ್ರಾಂಶ ಅಭಿವೃದ್ಧಿಪಡಿಸಲಾಗಿದೆ. ಸೊ ತೋಟಗಾರಿಕಾ ಇಲಾಖೆಯಲ್ಲಿ ಬರ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನ ಮಾಡಲು ಮತ್ತು ಅದರ ಕಾರ್ಯದಕ್ಷತೆಯನ್ನು ತಿಳಿದುಕೊಳ್ಳಲು ಸೊ ಈ ಹಸಿರು ಅಂತಕ್ಕಂತಹ ಒಂದು ತಂತ್ರಾಂಶ ನಮಗೆ ಸಹಾಯ ಮಾಡ್ತಾ ಹೋಗ್ತದೆ. ಭಾರತವು ವಿಶ್ವದಲ್ಲಿ ಹಾಲು ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ಅದೇ ರೀತಿ ಕರ್ನಾಟಕ ಅಂತಕ್ಕಂಥದ್ದು 9ನೇ ಸ್ಥಾನವನ್ನು ಪಡ್ಕೊಂಡಿದೆ. ನೋಡಿ, ನಾವು ಜನಸಂಖ್ಯೆಯಲ್ಲಿಯೂ ಕೂಡ 9ನೇ ಸ್ಥಾನವನ್ನು ಪಡ್ಕೊಂಡಿದ್ದೀವಿ. ಅದೇ ರೀತಿ ಹಾಲು ಉತ್ಪಾದನೆಯಲ್ಲಿಯೂ ಕೂಡ ನಾವು 9th ಪ್ಲೇಸನ್ನು ತಗೊಂಡಿದ್ದೀವಿ. ಅದೇ ರೀತಿಯಾಗಿ ಪಶು ಸಖಿ ಯೋಜನೆ ಅಂತಕ್ಕಂಥದ್ದು ಜಾನುವಾರುಗಳ ಆರೋಗ್ಯ ಸೇವೆಗಾಗಿ ಸೊ ಒಂದು ಸಹಾಯವಾಣಿಯನ್ನು ಆರಂಭ ಮಾಡಿದ್ದಾರೆ. ಸೊ ಆ ಸಹಾಯವಾಣಿ ಸಂಖ್ಯೆ ಏನು ಅಂತಂದರೆ 1962 ಅಂತಕ್ಕಂಥದ್ದು. ಸೊ 1962 ಅಂತಕ್ಕಂಥದ್ದು ಜಾನುವಾರುಗಳ ಆರೋಗ್ಯ ಸೇವೆಗಾಗಿ. ಈಗ ಹೆಂಗೆ 108 ಅಂತಕ್ಕಂಥದ್ದು ಸೊ ಮನುಷ್ಯರಿಗೆ ಸಂಬಂಧಪಟ್ಟದ್ದಿದೆ, ಹಾಗೆ ಜಾನುವಾರುಗಳಿಗೆ ಸಂಬಂಧಪಟ್ಟಂತಹ ಒಂದು ಸಹಾಯವಾಣಿ ಸಂಖ್ಯೆ ಇದಾಗ್ತದೆ. ಪಶು ಆಂಬ್ಯುಲೆನ್ಸ್ ಸೇವೆಯನ್ನು ದೇಶದಲ್ಲಿ ಮೊದಲ ಬಾರಿಗೆ ಜಾರಿಗೆ ತಂದಂತಹ ಒಂದು ರಾಜ್ಯ ಸರ್ಕಾರ ಯಾವುದು ಅಂತಂದರೆ ಸೊ ಅದು ಕರ್ನಾಟಕ. ಸೊ ಪಶುಗಳಿಗೆ ಆಂಬ್ಯುಲೆನ್ಸ್ ಸೇವೆಯನ್ನು ಕೊಡ್ತಕ್ಕಂತಹ ದೇಶದ ಮೊದಲ ರಾಜ್ಯ ಸೊ ಕರ್ನಾಟಕ ಆಗ್ತದೆ. ಇದು ಕೂಡ ನೆನ್ಪಿಟ್ಕೊಳ್ಳಿ. ಆಸ್ಕಾರ್ಡ್ ಯೋಜನೆ ಅಂತಕ್ಕಂಥದ್ದು ಜಾನುವಾರು ರೋಗಗಳ ವ್ಯವಸ್ಥಿತ ನಿಯಂತ್ರಣ ಮತ್ತು ಹಣಕಾಸು ನೆರವನ್ನು ಕೊಡುವ ಸಲುವಾಗಿ ಈ ಯೋಜನೆಯನ್ನು ಜಾರಿಗೆ ತಗೊಂಡಿದ್ದಾರೆ. ಸೊ ಇಲ್ಲಿ ಗಮನಿಸ್ತಾ ಹೋಗಿ, ದನ, ಎಮ್ಮೆ, ಕುರಿಗಳಿಗೆ ಸೊ ಗಳಲ ಬೇನೆ ಲಸಿಕೆಯನ್ನು ಹಾಕ್ತಾರೆ. ಕುರಿ ಮತ್ತು ಮೇಕೆಗಳಿಗೆ ಕರಳು ಬೇನೆ ಲಸಿಕೆ, ಕುರಿ ಮತ್ತು ಮೇಕೆಗೆ ನೀಲಿ ನಾಲಿಗೆ ರೋಗ ಅಂತಕ್ಕಂಥದ್ದು ಬರೋದನ್ನು ನಾವು ಇಲ್ಲಿ ಗಮನಿಸ್ಬೋದು. ಸೊ ಇವನ್ನೆಲ್ಲವನ್ನು ಕೂಡ ಸೊ ರಿವಿಷನ್ ಪಾಯಿಂಟ್ ಆಫ್ ವ್ಯೂ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಓದಿರ್ತೀರ. ಸೊ ನಿಮಗೆ ಒನ್ ಟೈಮ್ ರೀಕಾಲ್ ಆಗುವ ಒಂದು ಸಲುವಾಗಿ ಇವುಗಳನ್ನು ನೋಡ್ತಾ ಹೋಗಿ. ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಚೀಲನಹಳ್ಳಿಯಲ್ಲಿ ಚರ್ಮ ಸಂಸ್ಕರಣಾ ಘಟಕವನ್ನು ಇತ್ತೀಚೆಗೆ ಆರಂಭ ಮಾಡಿದರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಕೊಡಗು ಜಿಲ್ಲೆಯ ಮಾದಲಾಪುರದಲ್ಲಿ ಮೇಕೆ ಹಾಲು ಸಂಸ್ಕರಣಾ ಘಟಕವನ್ನು ಸೊ ಆರಂಭ ಮಾಡಿದರೆ. ಇದು ಕೂಡ ತಮಗೆ ಗೊತ್ತಿರಲಿ. ಸೊ ನೆಕ್ಸ್ಟ್ ಒನ್ ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ರಾಜ್ಯ ಸರ್ಕಾರವು ಕಾಯಕ ನಿಧಿ ಯೋಜನೆಯನ್ನು ಜಾರಿಗೆ ತೊಗೊಂಬಂದಿದೆ. ಸೊ ಇದು APMC ಪ್ರಾಂಗಣದಲ್ಲಿ ಕಾರ್ಯನಿರ್ವಹಿಸುವಂತಹ ಹಮಾಲರಿಗೆ ಸಂಬಂಧಪಟ್ಟಂತಹ ಒಂದು ಯೋಜನೆ ಆಗ್ತದೆ. ಸೊ ಇದರ ಒಂದು ಬೆನಿಫಿಟ್ಸ್ ಏನೇನಿದೆ, ಸೊ ಇದರಿಂದ ಎಷ್ಟು ಅಮೌಂಟನ್ನು ಕೊಡ್ತಾರೆ ಅನ್ನೋದನ್ನು ಸೊ ತಾವುಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಸ್ವಲ್ಪ. ಸೊ ಕರ್ನಾಟಕದಲ್ಲಿ ಇತ್ತೀಚೆಗೆ ಫುಡ್ ಪಾರ್ಕ್ಗಳನ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಬೆಂಗಳೂರಿನ ಪೂಜೇನಹಳ್ಳಿ, ವಿಜಯಪುರದ ಇಟ್ಟಂಗಿಹಾಳ್, ಶಿವಮೊಗ್ಗದ ಸೋಗಾನೆ, ಸೊ ಇವು 3 ಫುಡ್ ಪಾರ್ಕ್ಗಳನ್ನ ಇತ್ತೀಚೆಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಹೊನ್ನಾವರ ತಾಲೂಕಿನ ಕಾಸರಗೋಡದಲ್ಲಿ ಮೀನುಗಾರಿಕಾ ಸಂಶೋಧನಾ ಕೇಂದ್ರ ಸೊ ಸ್ಥಾಪನೆ ಮಾಡಿದರೆ. ಸೊ ಅಕ್ವಾ ಪಾರ್ಕ್ ಅಂತೇಳಿ ನಾವನ್ನ ಕರಿತೀವಿ. ಕಾಸರಗೂಡು ಅಲ್ಲ, ಸೊ ಕಾಸರಗೋಡ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು FDI, ಸೊ ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕದ ಸ್ಥಾನ ಬಂದ್ಬಿಟ್ಟು 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಸೊ ಮೊದಲನೇ ಸ್ಥಾನವನ್ನು ಮಹಾರಾಷ್ಟ್ರ ಅಂತಕ್ಕಂಥದ್ದು. ಸೊ ವಿದೇಶಿ ನೇರ ಬಂಡವಾಳದಲ್ಲಿ ಕರ್ನಾಟಕದ ಸ್ಥಾನ ಬಂದ್ಬಿಟ್ಟು 2ನೇ ಸ್ಥಾನವನ್ನು ಅದು ಪಡ್ಕೊಂಡಿದೆ. ಸೊ ನೋಡಿ, ಮಿನಿ ಕಾರ್ನ್ ಎಂದರೆ, ಸೊ ಮಿನಿ ಕಾರ್ನ್ ಎಂದರೆ ಅಂತ ನಿಮ್ಗೆ ಡೈರೆಕ್ಟಾಗಿ ಕ್ವಶನ್ ಕೇಳುವಂಥ ಸಾಧ್ಯತೆ ಇರ್ತದೆ. ಒಂದು ಉದ್ಯಮ
$1 ಮಿಲಿಯನ್ ಮೌಲ್ಯದ ಕಂಪ್ನಿ. ಸೊ $1 ಮಿಲಿಯನ್ ಮೌಲ್ಯದ ಕಂಪ್ನಿಯನ್ನು ನಾವೇನಂತೀವಿ ಅಂತಂದರೆ ಸೊ ಮಿನಿಕಾರ್ನ್ ಅಂಥೇಳಿ ಕರಿತೀವಿ. ಸೊ $1 ಮಿಲಿಯನ್ ಮೌಲ್ಯದ ಕಂಪ್ನಿ. ಅದೇ ರೀತಿ ಯೂನಿಕಾರ್ನ್ ಅಂತಂದರೆ $1 ಬಿಲಿಯನ್ ಮೌಲ್ಯದ ಕಂಪ್ನಿ. ಸೊ ಇಲ್ಲಿ ಮಿಲಿಯನ್, ಇಲ್ಲಿ ಬಿಲಿಯನ್. ಅದೇ ರೀತಿ ಡೆಕಾಕಾರ್ನ್ ಅಂತಕ್ಕಂಥದ್ದು $10 ಬಿಲಿಯನ್ ಮೌಲ್ಯದ ಕಂಪನಿಯನ್ನು ನಾವು ಡೆಕಾಕಾರ್ನ್ ಅಂಥೇಳಿ ಕರಿತೀವಿ. ಹೆಕ್ಟೋಕಾರ್ನ್ ಅಂತಕ್ಕಂಥದ್ದು $100 ಬಿಲಿಯನ್ ಹೆಚ್ಚು ಮೌಲ್ಯದ ಕಂಪನಿಯನ್ನು, ಸೊ $100 ಬಿಲಿಯನ್ ಹೆಚ್ಚು ಮೌಲ್ಯದ ಕಂಪನಿಯನ್ನು ಹೆಕ್ಟೋಕಾರ್ನ್ ಅಂಥೇಳಿ ಕರಿತೀವಿ. ಅದೇ ರೀತಿ ಸುನಿಕಾರ್ನ್ ಅಂತಕ್ಕಂಥದ್ದು $1 ಬಿಲಿಯನ್ ಸ್ವತ್ತು ಮೌಲ್ಯದ ಸಮೀಪದ ಕಂಪನಿಯನ್ನು ಸೊ ನಾವು ಏನಂತೀವಿ ಸುನಿಕಾರ್ನ್ ಅಂತಕ್ಕಂಥದ್ದು $1 ಬಿಲಿಯನ್. ಸೊ $1 ಬಿಲಿಯನ್ ಕಂಪ್ನಿಯನ್ನು ಸೊ ಸುನಿಕಾರ್ನ್ ಅಂಥೇಳಿ ಮತ್ತು ಅದರ ಸ್ವತ್ತಿಗೆ ಸಂಬಂಧಪಟ್ಟದ್ದಾಗ್ತದೆ. ಸೊ ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ಸ್ನೇಹಿತರೆ. 26ನೇ ಬೆಂಗಳೂರು ಟೆಕ್ ಸಮ್ಮಿಟ್ ಸೊ ಬೆಂಗಳೂರಲ್ಲಿ ನಡೀತದೆ. ಬ್ರೇಕಿಂಗ್ ಬೌಂಡ್ರೀಸ್ ಅಂತಕ್ಕಂತಹ ಒಂದು ಥೀಮ್ ಅನ್ನೋದು ಒಳಗೊಂಡಿರ್ತದೆ. ಸೊ ಥೀಮ್ ಇವು ಇಂಪಾರ್ಟೆಂಟ್ ಆಗ್ತವೆ, ಅವನು ಕೂಡ ನೋಡ್ಕೊಳ್ಳಿ. ರಾಷ್ಟ್ರೀಯ ಬಯೋ ಎಕನಾಮಿ ಆದಾಯ ಶ್ರೇಯಾಂಕದಲ್ಲಿ ಸೊ ರಾಷ್ಟ್ರೀಯ ಬಯೋ ಎಕನಾಮಿ ಆದಾಯ ಶ್ರೇಯಾಂಕದಲ್ಲಿ ಮಹಾರಾಷ್ಟ್ರ ಅಂತಕ್ಕಂಥದ್ದು ಮೊದಲಿದೆ. ಅದೇ ರೀತಿ ಕರ್ನಾಟಕ 2ನೇ ಪ್ಲೇಸನ್ನು, ತೆಲಂಗಾಣ ಸೊ 3ನೇ ಪ್ಲೇಸನ್ನು ತೊಗೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಜಲ್ ಜೀವನ್ ಮಿಷನ್ ಸೊ ಇದ್ರ ಬಗ್ಗೆ ನಿನ್ನೆ ನಾನು ಕಮೆಂಟ್ ಮಾಡಿ ಅಂತೇಳಿ ತಿಳಿಸಿದ್ದೆ. ಸೊ ಸುಮಾರು ಜನ ಅದಕ್ಕೆ ಆನ್ಸರನ್ನು ಕೊಟ್ಟಿದ್ದೀರಿ. ಜಲ್ ಜೀವನ್ ಮಿಷನ್ 2019ರಲ್ಲಿ ಯೋಜನೆ ಆರಂಭ ಆಗ್ತದೆ. ಸೊ ಪ್ರತಿ ಕುಟುಂಬದ ಪ್ರತಿ ವ್ಯಕ್ತಿಗೆ 55 ಲೀಟರ್ ನಳದ ಮೂಲಕ ನೀರು ಒದಗಿಸುವಂಥ ಒಂದು ಯೋಜನೆ ಇದಾಗ್ತದೆ. ನೋಡಿ 2019ರಲ್ಲಿ ಇದಾಗ್ತದೆ, ಇದು ಜಾರಿಗೆ ಬರ್ತದೆ ಈ ಸ್ಕೀಮು. ಅಂದರೆ ಪ್ರತಿ ಕುಟುಂಬದ ಪ್ರತಿ ವ್ಯಕ್ತಿಗೆ ಸೊ ಎಷ್ಟು ಅಂತಂದರೆ 55 ಲೀಟರ್ ನೀರನ್ನು ಒದಗಿಸುವಂತಹ ಒಂದು ಸ್ಕೀಮ್ ಇದಾಗಿದೆ. ಅದೇ ರೀತಿ ದೇಶದ ಮೊದಲ ಬಾರಿಗೆ ಜಲ ಬಜೆಟನ್ನು ರೂಪಿಸಿದಂಥ ರಾಜ್ಯ ಬಂದ್ಬಿಟ್ಟು ಸೊ ಕೇರಳ. ದೇಶದಲ್ಲಿಯೇ ಮೊದಲ ಬಾರಿಗೆ ಜಲ ಬಜೆಟನ್ನು ರೂಪಿಸಿರ್ತಕ್ಕಂಥ ರಾಜ್ಯ ಯಾವುದು ಅಂತಂದರೆ ಅದು ಕೇರಳ ಆಗ್ತದೆ. ಸೊ ಇದು ಕೂಡ ತಮಗೆ ಗೊತ್ತಿರಲಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್, ಕರ್ನಾಟಕದಲ್ಲಿ ಅತಿ ವೇಗವಾಗಿ ನಗರೀಕರಣವಾಗುತ್ತಿರುವ ಜಿಲ್ಲೆಗಳು ಯಾವುದು ಅಂತ ಕೇಳಿದರೆ ಸೊ ಉಡುಪಿ ಮತ್ತು ದಕ್ಷಿಣ ಕನ್ನಡ. ಅತಿ ನಿಧಾನವಾಗಿ ನಗರೀಕರಣ ಹೊಂದುತ್ತಿರುವಂತಹ ಜಿಲ್ಲೆಗಳು ಬಂದ್ಬಿಟ್ಟು ಉತ್ತರ ಕನ್ನಡ, ರಾಯಚೂರು, ಗದಗ. ಸೊ ಈ ಮೂರುಗಳನ್ನು ಕೊಟ್ಟು ಇನ್ನೊಂದೆರಡು ಯಾವನ್ನೋ ಕೊಟ್ಟು ಕಸ ಯಾವುದು ಇವುಗಳಲ್ಲಿ ಸರಿಯಾಗಿಲ್ಲ ಅಂಥೇಳಿ ಕೇಳುವಂತಹ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಅತಿ ವೇಗವಾಗಿ ನಗರೀಕರಣ ಆಗುತ್ತಿರುವಂತಹ ಜಿಲ್ಲೆ ಬಂದ್ಬಿಟ್ಟು ಉಡುಪಿ ಮತ್ತು ದಕ್ಷಿಣ ಕನ್ನಡ. ಅದೇ ರೀತಿ ಅತಿ ನಿಧಾನವಾಗಿ ನಗರೀಕರಣವಾಗುತ್ತಿರುವಂತಹ ಜಿಲ್ಲೆ ಬಂದ್ಬಿಟ್ಟು ಸೊ ಉತ್ತರ ಕನ್ನಡ, ಅದೇ ರೀತಿ ರಾಯಚೂರು, ನೆಕ್ಸ್ಟ್ ಗದಗ. ನೆಕ್ಸ್ಟು ಬೆಂಗಳೂರಿನ ಜನಸಾಂದ್ರತೆ ಎಷ್ಟಿದೆ ಅಂತಂದರೆ 4,381 ಸೊ ಜನಸಾಂದ್ರತೆಯನ್ನು ಪ್ರತಿ ಚದರ ಕಿಲೋಮೀಟ್ರಿಗೆ ಜನರಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಅದೇ ರೀತಿ ಕರ್ನಾಟಕದ ಜನಸಾಂದ್ರತೆ ಅಂತಕ್ಕಂಥದ್ದು ಅದೇ ರೀತಿ ಭಾರತದ ಜನಸಾಂದ್ರತೆ ಎಷ್ಟಿದೆ ಅಂತೇಳಿ ಕಮೆಂಟ್ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ಆಲ್ಮೋಸ್ಟ್ ಈ ಪಾಯಿಂಟ್ಸ್ಗಳು ತಮಗೆ ಒಂದು ರಿವಿಷನ್ಗೆ ಹೆಲ್ಪ್ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು. ಸೊ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು.